ಮೈಸೂರು ಮುಟ್ಟಿದ ಮೇಲೆ ಒಂದರಾಗ ಮುಟ್ಟೋಕ್ ಮೊದಲೇ 108 ರಂಪಾಟ ಅನ್ನೋ ಹಾಗಿದೆ ದೋಸ್ತಿ ಪಾಳ್ಯದ ಪಾದಯಾತ್ರೆ. ಇವತ್ತು ಪಾದಯಾತ್ರೆ ಸಂದರ್ಭದಲ್ಲಿ ಅಂಥದ್ದೇ ಗಲಾಟೆ ಹಾಕೋಗಿದೆ. ಟಿ ಶರ್ಟ್ ಅನ್ನ ಜನ್ಮದಲ್ಲಿ ಕಂಡಿದ್ದಾರೋ ಇಲ್ವೋ ಅನ್ನೋ ಹಾಗೆ ಕಾರ್ಯಕರ್ತರು ಮುಗಿ ಬೆದ್ದು ಬಿಟ್ರು. ಹೇಗಿತ್ತು ಸೀನೋ ನೀವು ನೋಡಿ. ಪ್ರಯತ್ನ ನಡೀತಾ ಇದೆ. ರೆಡಿ ಇದ್ದೀನಿ ನಾನು. ಯಾರನ್ನಾರು ಮಾಡ್ಕೊಳ್ಳಿ ನಡೀರಿ. ಅವ್ರ ರಕ್ಷಣೆಗೆ ಏನು ಬೇಕಲ್ಲ, ಅವ್ರ ಕುಟುಂಬದ ರಕ್ಷಣೆಗೆ ಅವ್ರು ಒಲೇಬೇಕಲ್ಲ. ನಮ್ಮ ಮೇಲೆ ಏನಾದ್ರು ಪಟ್ಟಿ ಕೊಡೋಕ್ಕೆ, ನಮ್ಮ ಮೇಲೆ ಡಿ ಕೆನ ಹೊಳಿಕ್ಕೆ ಆಗಲೇಬೇಕು, ಸಿದ್ದರಾಮಯ್ಯನ ಹೊಳಿಕ್ಕೆ ಆಗಲೇಬೇಕು ಅಂತ ಅವ್ರ ದೊಡ್ಡ ಪ್ರಯತ್ನ ನಡೀತಾ ಇದೆ. ರೆಡಿ ಇದ್ದೀನಿ ನಾನು. ಯಾರನ್ನಾರು ಮಾಡ್ಕೊಳ್ಳಿ. ಆರ್ಟಿಕಲ್ 370 ಈಗ ವಕ್ಫ್ ಬೋರ್ಡ್ ಸರದಿ. ವಕ್ಫ್ ಬೋರ್ಡ್ ವಿಶೇಷ ಸ್ಥಾನಮಾನ ರದ್ದತಿಗೆ ಮುಂದಾದ ಕೇಂದ್ರ. ಆರ್ಟಿಕಲ್ 370 ರದ್ದಾದ ಬಳಿಕ ಮೋದಿ ಸರ್ಕಾರ ಮತ್ತೊಂದು ಮಹತ್ವದ ಹೆಜ್ಜೆ ಇಡುವುದಕ್ಕೆ ಮುಂದಾಗಿದೆ. ನಾನು ಆಡಿದ್ದೆ ಆಟ, ಮಾಡಿದ್ದೆ ರೂಲ್ಸ್ ಅಂತ ಬೀಗ್ತಾ ಇದ್ದ ವಕ್ಫ್ ಬೋರ್ಡ್ಗೆ ಬ್ರೇಕ್ ಹಾಕುವುದಕ್ಕೆ ಹೊರಟಿದೆ. ಇಡೀ ಹಳ್ಳಿಯನ್ನೇ ನುಂಗಿದ ವಕ್ಫ್ ಬೋರ್ಡ್. ತಮಿಳುನಾಡಿನ ಮುಸ್ಲಿಂ ವಕ್ಫ್ ಬೋರ್ಡ್ ವಿರುದ್ಧ ಗಂಭೀರ ಆರೋಪ ಇದೆ. ಅದು ಏನಪ್ಪಾ ಅಂದ್ರೆ 1500 ವರ್ಷಗಳ ಇತಿಹಾಸ ಇರುವ ದೇವಾಲಯಕ್ಕೆ ಸೇರಿದ 400 ಎಕರೆ ಜಾಗ ಆಯಿತು. ಇದರ ಜೊತೆಗೆ 100ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳ ಆಸ್ತಿ ಮನೆಯನ್ನ ಸದ್ದಿಲ್ದೆ ವಕ್ಫ್ ಬೋರ್ಡ್ ಗುಳು ಮಾಡಿದ್ಯಂತೆ. ಇದರಿಂದ ಸಂಪೂರ್ಣ ತಿರುಚೆಂಡುರೈ ಗ್ರಾಮವೇ ವಕ್ಫ್ ಬೋರ್ಡ್ಗೆ ಸೇರಿದ್ದು ಎಂಬ ಕರಾಳ ಸತ್ಯ ಬಹಿರಂಗಗೊಂಡಿತ್ತು. ಇನ್ನು ಇಂಥದ್ದೇ ಹಲವು ಪ್ರಕರಣಗಳು ದೇಶದಲ್ಲಿ ಈ ಹಿಂದೆಯೂ ನಡೆದಿದೆ. ವಕ್ಫ್ ಬೋರ್ಡ್ ಅನ್ಯರ ಆಸ್ತಿ ಮೇಲೆ ಹಕ್ಕು ಮಂಡನೆ ಮಾಡಿದ ಪ್ರಕರಣಗಳ ಮೇಲೆ ಬೆಳಕು ಚೆಲ್ಲೋದಾದ್ರೆ, ವಕ್ಫ್ ಬೋರ್ಡ್ನಿಂದ ಭೂ ಕಬಳಿಕೆ. ನವೆಂಬರ್ 2021 ಸೂರತ್, ಗುಜರಾತ್ ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ ಮೇಲೆ ಹಕ್ಕು ಮಂಡನೆ. ವಕ್ಫ್ ಬೋರ್ಡ್ನಿಂದ ಭೂ ಕಬಳಿಕೆ. ಆಗಸ್ಟ್ 2023 ಈರೋಡ್, ತಮಿಳುನಾಡು ಅನಂಗ ಕೌಂದನ್ ಪುತ್ತೂರ್ ಗ್ರಾಮದ ಮೇಲೆ ಹಕ್ಕು ಮಂಡನೆ. ಜನವರಿ 2023 ರಾಣಿಪೇಟ್, ತಮಿಳುನಾಡು 50 ಎಕರೆಗೂ ಹೆಚ್ಚಿನ ಕೃಷಿ ಭೂಮಿ ಮೇಲೆ ಹಕ್ಕು ಮಂಡನೆ. ಆರ್ಕಾಟ್ನ ವೇವ್ಪುರ ಭೂಮಿ ಮಾಲೀಕನಿಗೆ ನೋಟಿಸ್. ಮೇ 2024 ಕೊಲ್ಲಾಪುರ, ಮಹಾರಾಷ್ಟ್ರ ಮಹದೇವ ದೇಗುಲದ ಆಸ್ತಿ ಮೇಲೆ ವಕ್ಫ್ ಬೋರ್ಡ್ ಕಣ್ಣು. ವಾಡನಗೆ ಗ್ರಾಮದ ಭೂಮಿಗೆ ವಕ್ಫ್ ಬೋರ್ಡ್ ಹಕ್ಕು ಮಂಡನೆ. ಇನ್ನು ವಕ್ಫ್ ಬೋರ್ಡ್ ಅಂತ ಅಂದ್ರೆ ಏನು, ಇಸ್ಲಾಂ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಇಸ್ಲಾಂ ಪ್ರಕಾರ ವಕ್ಫ್ ಆಸ್ತಿ ಅಂದ್ರೆ ದೇವರಿಗೆ ಸೇರಿದ ಆಸ್ತಿ, ಧಾರ್ಮಿಕ, ಶೈಕ್ಷಣಿಕ, ದಾನದ ಉದ್ದೇಶಕ್ಕೆ ನೀಡಿದ ಆಸ್ತಿ. ರಾಜ್ಯ ವಕ್ಫ್ ಬೋರ್ಡ್ಗಳಿಂದ ಈ ಆಸ್ತಿ ನಿರ್ವಹಣೆ ಮಾಡಲಾಗುತ್ತೆ. ವಕ್ಫ್ ಬೋರ್ಡ್ಗಳಿಗೆ ಭೂ ಸ್ವಾಧೀನ ವರ್ಗಾಯಿಸುವ ಅಧಿಕಾರ ಇರುತ್ತೆ. ವಕ್ಫ್ ಆಸ್ತಿ ಮೂಲಕ ಮುಸ್ಲಿಮರ ಸಮಾಜ ಸೇವೆಗೆ ಇದನ್ನ ಬಳಸಬೇಕು. ಭಾರತದಲ್ಲಿ ವಕ್ಫ್ ಬೋರ್ಡ್ ಬಳಿ ಇರುವ ಒಟ್ಟು ಆಸ್ತಿಯ ಮೌಲ್ಯವನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹಾಗಾದ್ರೆ ದೇಶದಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಎಷ್ಟಿದೆ ಅಂತ ನೋಡೋದಾದ್ರೆ, ದಾಖಲೆಗಳ ಪ್ರಕಾರ 2006ರಲ್ಲಿ 1.2 ಲಕ್ಷ ಎಕರೆ ಆಸ್ತಿ ವಕ್ಫ್ ಬೋರ್ಡ್ ಬಳಿ ಇತ್ತು. 2009ರಲ್ಲಿ 4 ಲಕ್ಷ ಎಕರೆ ಆಸ್ತಿಗೆ ಹೆಚ್ಚಾಯಿತು. ಇನ್ನು 2024ರಲ್ಲಿ 8 ಲಕ್ಷ ಎಕರೆ ಆಸ್ತಿಯನ್ನ ವಕ್ಫ್ ಬೋರ್ಡ್ ಹೊಂದಿದೆ. ಹೀಗೆ ಹಿಂದಿನ ಸರ್ಕಾರಗಳು ವಕ್ಫ್ ಬೋರ್ಡ್ಗೆ ಸುಪ್ರೀಂ ಪವರ್ ಕೊಟ್ಟಿದೆ. ಈಗ ಮೋದಿ ಸರ್ಕಾರ ಇದಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ಒಂದು ಹೆಜ್ಜೆ ಮುಂದೆ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇವತ್ತು ರಾಜ್ಯಕ್ಕೆ ಆಗಮಿಸಿದ್ದಾರೆ ಪವನ್ ಕಲ್ಯಾಣ್ ಅವರು. ಪವನ್ ಕಲ್ಯಾಣ್ ಅವರನ್ನ ನೋಡೋಕೆ ಅಭಿಮಾನಿಗಳ ದಂಡೆ ಆಗಮಿಸಿದೆ. ವಿಧಾನಸೌಧದ ಬಳಿಯಲ್ಲಿ ಅಭಿಮಾನಿಗಳ ನೂಕುನುಗ್ಗಲು. ಅಭಿಮಾನಿಗಳ ಆಗಮನದಿಂದ ಕಿಟಕಿ ಗಾಜು ಪುಡಿ ಪುಡಿ ಆಗಿ ಹೋಗಿದೆ. ಕ್ಯಾಬಿನೆಟ್ ಹಾಲ್ ಬಳಿಯ ಕಿಟಕಿ ಗಾಜು ಪುಡಿ ಪುಡಿ ಆಗಿದೆ. ಅಭಿಮಾನಿಗಳನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರು ಬಂದರು, ಮುಖ್ಯಮಂತ್ರಿಗಳನ್ನ ಭೇಟಿಯಾದರು, ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ರು. ಆದರೆ ಪವನ್ ಕಲ್ಯಾಣ್ ಬಂದಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರ ಅಭಿಮಾನಿಗಳು ವಿಧಾನಸೌಧದ ಹತ್ರಕ್ಕೇನೆ ದೌಡಾಯಿಸ್ಬಿಟ್ರು. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರಿಗೂ ಕೂಡ ಕಷ್ಟ ಆಗಿದೆ. ಕ್ಯಾಬಿನೆಟ್ ಹಾಲ್ನ ಗಾಜು ಪುಡಿ ಪುಡಿ ಆಗಿ ಹೋಗಿದೆ. ಆ ದೃಶ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ಮುಂದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ವಿಧಾನಸೌಧ. ಸಾಮಾನ್ಯ ದಿನಗಳಲ್ಲಿ ಅಧಿವೇಶನ ನಡೆಯುವಾಗಲೂ ಕೂಡ ಈ ಮಟ್ಟಿಗೆ ಜನ ಇರೋಲ್ಲ. ಪವನ್ ಕಲ್ಯಾಣ್ ಅವರನ್ನ ನೋಡಬೇಕು ಅಂತ ಹೇಳಿ ಜನ ಬಂದಿದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಎಷ್ಟು ಮಟ್ಟಿಗೆ ಹರಸಾಹಸ ಪಡ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಡ್ರಿ 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 ಬಿಡ್ರಿ